ನಾವು ಇಂಡಿಯನ್ ಸೋಷಿಯಲ್ ಫೋರಂ ಸೌದಿ ಅರೇಬಿಯಾ ಇದರ ಪ್ರತಿನಿಧಿಗಳಾಗಿ ನಮಗೆಲ್ಲ ಗೊತ್ತಿರುವಂತೆ ಕಳೆದ 30 ವರ್ಷಗಳಲ್ಲಿ ಕರ್ನಾಟಕ, ಭಾರತ ಮತ್ತು ವಿಶಿಷ್ಟ ಕರಾವಳಿ ಪ್ರದೇಶದ ಬಹಳಷ್ಟು ವಲಸಿಗರು ಸೌದಿ ಅರೇಬಿಯಾ ಮತ್ತು ಇತರ ಗಲ್ಫ್ ರಾಷ್ಟ್ರಗಳಲ್ಲಿ ಹೋಗಿ ನೆಲೆಸಿದ್ದಾರೆ. ಇತ್ತೀಚೆಗೆ ನಡೆಯುತ್ತಿರುವಂತಹ ರಾಜಕೀಯ ಭೌಗೋಳಿಕ ಸ್ಥಿತ್ಯಂತರ ಏನಿದೆ ಅದು ಮತ್ತು ಆಯಿಲ್ ಪ್ರೈಸ್, ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಆಯಿಲ್ ಪ್ರೈಸಲ್ಲಿ ಏರುಪೇರಾಗುತ್ತಿರುವ ಈ ಸಂದರ್ಭದಲ್ಲಿ ಮತ್ತು ಅದರೊಂದಿಗೆ ಸೌದಿ ಅರೇಬಿಯಾದ ಹೊಸ ನೀತಿಯಾಗಿ ವಿಷನ್ 2030 ಎಂಬ ಉದ್ದೇಶದೊಂದಿಗೆ ಕೇವಲ ಸೌದಿ ರಾಷ್ಟ್ರೀಯ ನಾಗರಿಕರಿಗೆ ಉದ್ಯೋಗವನ್ನು ಒದಗಿಸಿಕೊಡುವ ಉದ್ದೇಶದಿಂದ ಸೌದಿ ಅರೇಬಿಯಾವು ಹೊರ ರಾಷ್ಟ್ರದ ಕೆಲಸಗಾರರಿಗೆ ನಿರ್ಬಂಧಿಸುವಂತಹ ಒಂದು ವ್ಯವಸ್ಥೆಯನ್ನು ಮಾಡುತ್ತದೆ. ಗಲ್ಫ್ NRI ಸಮುದಾಯದಿಂದ ಭಾರತಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ನೀಡುತ್ತಾ ಬಂದಿದೆ. ವಿಶ್ವ ಬ್ಯಾಂಕ್ ಮತ್ತು ಸೌದಿ ಅರೇಬಿಯನ್ ಮಾನಿಟರಿ ಏಜೆನ್ಸಿಯ ವರದಿಗಳ ಪ್ರಕಾರ ಅಲ್ಲಿ ಕೆಲಸ ಮಾಡುತ್ತಿರುವಂತಹ ನಾಗರಿಕರು, ಹೊರದೇಶದ ನಾಗರಿಕರು ಸರಾಸರಿ $347 ಅವರ ದೇಶಕ್ಕೆ ಕಳುಹಿಸುತ್ತಿದ್ದಾರೆ ಎಂಬ ವರದಿಯಾಗಿದೆ. ದೇಶದ 3.2 ಮಿಲಿಯನ್ ನಾಗರಿಕರಲ್ಲಿ, ವಲಸೆ ನಾಗರಿಕರಲ್ಲಿ 9% ಕನ್ನಡಿಗರಿದ್ದಾರೆ ಎಂಬುದನ್ನು ನಾವು ಅಂದಾಜಿಸಿದ್ದೇವೆ. ನಮ್ಮ ಗ್ರೌಂಡ್ ಸ್ಟಡಿ ಮತ್ತು ಇತರ ಸಂಘಟನೆಗಳ ಮುಖಾಂತರ ನಾವು ಮಾಡಿದಂತಹ ಅಧ್ಯಯನದ ಪ್ರಕಾರ ಅದರ ಪ್ರಕಾರ 2.5 ಲಕ್ಷದಷ್ಟು ಕನ್ನಡಿಗರು ಕೇವಲ ಸೌದಿ ಅರೇಬಿಯಾದಲ್ಲಿ ನೆಲೆಸಿದ್ದಾರೆ. ಸೊ ಆ ಕನ್ನಡಿಗರು ಕಲಿಸುವಂತಹ ಮೊತ್ತ ಸರಾಸರಿ $347 ಪ್ರಕಾರ $100 ಕೋಟಿಗಿಂತಲೂ ಅಧಿಕ ಡಾಲರ್ಗಳು ಆಗಿದೆ ವಾರ್ಷಿಕ. ನೀವು ವರದಿಗಳ ಅಂದಾಜು ಮಾಡಿದರೆ ಕಳೆದ 17-18ರಲ್ಲಿ ಈ ಮೊತ್ತ ಏನಿದೆಯೋ, ಇನ್ಫ್ಲೋ ಭಾರತಕ್ಕೆ ಬರುವಂತಹ ಈ ಅಮೌಂಟ್ ಏನಿದೆಯೋ, ಮೊತ್ತ ಏನಿದೆಯೋ ಅದು ಬಹಳ ಕೆಳಗೆ ಹೋಗ್ತಾ ಇದೆ. ಕಾರಣ ಏನೆಂದರೆ ಅಲ್ಲಿ ವಿದೇಶಿಗಳನ್ನು ಹೊರಗಟ್ಟುವಂತಹ ಕಾನೂನುಗಳಿಂದಾಗಿ ಈ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಾತ್ರವಲ್ಲ, ಬರುತ್ತಾ 2030ರವರೆಗೆ ಸಂಪೂರ್ಣವಾಗಿ ವಿದೇಶಿಗರನ್ನು ಹೊರಗಟ್ಟುವಂತಹ ಕಾನೂನನ್ನು ಸೌದಿ ಅರೇಬಿಯಾ ಇಂಪ್ಲಿಮೆಂಟ್ ಮಾಡ್ತಾ ಇದೆ. ಕೇವಲ ಉನ್ನತ ಹುದ್ದೆಗಳು, ಎಕ್ಸ್ಪರ್ಟೈಸ್ ಏನಿದ್ದಾರೆ, ತಾಂತ್ರಿಕ ಪ್ರೊಫೆಸರ್ಗಳಂತ ಉನ್ನತ ಹುದ್ದೆಗಳು ಮತ್ತು ತಳಮಟ್ಟದ ಲೇಬರ್ ಕ್ಲಾಸ್ಗಳಿಗೆ ಮಾತ್ರ ಅವಕಾಶ ನೀಡುವಂತಹ ಯೋಜನೆಗಳನ್ನು ಸೌದಿ ಅರೇಬಿಯಾ ಹಾಕಿಕೊಂಡಿದೆ. ಇದರ ಮಧ್ಯೆ ಇರುವಂತಹ ಒಂದು ದೊಡ್ಡ ಸಮುದಾಯ, ವಿವಿಧ ಸೂಪರ್ ಮಾರ್ಕೆಟ್ಗಳು, ವಿವಿಧ ಮಾಲ್ಗಳಲ್ಲಿ ಕೆಲಸ ಮಾಡುತ್ತಿದ್ದಂತಹ ಜನರನ್ನು ಸಂಪೂರ್ಣವಾಗಿ ಹೊರಗಟ್ಟುವಂತಹ ಒಂದು ವ್ಯವಸ್ಥೆ ಕಾನೂನನ್ನು ಸೌದಿ ಅರೇಬಿಯಾ ತರುತ್ತದೆ. ಇದರಿಂದಾಗಿ ಅತಿ ದೊಡ್ಡ ಪರಿಣಾಮ ಬೀರುತ್ತಿರುವುದು ಕೇರಳ ಮತ್ತು ಕರ್ನಾಟಕ, ಆಂಧ್ರ ಮುಂತಾದ ಪ್ರದೇಶಗಳಿಗಾಗಿ. ಕೇರಳ ಸರ್ಕಾರ ಈಗಾಗಲೇ ಅದಕ್ಕೆ ಬೇಕಾದಂತಹ ಸೂಕ್ತವಾದಂತಹ ವ್ಯವಸ್ಥೆಗಳನ್ನು ಮಾಡುತ್ತಾ ಬಂದಿದೆ. ಆದರೆ ಕರ್ನಾಟಕದ ಮಟ್ಟಿಗೆ ಹೇಳುವುದಾದರೆ ಕರ್ನಾಟಕ ರಾಜ್ಯ ಸರ್ಕಾರದ NRI ಫೋರಂ ಹೊಂದಿದ್ದು ಅದು ಅಷ್ಟು ನಿರೀಕ್ಷಿತ ಮಟ್ಟದಲ್ಲಿ ಕಾರ್ಯಾಚರಿಸುತ್ತಿಲ್ಲ. ಆದ್ದರಿಂದ ನಾವು ಈ ಕಾನ್ಫರೆನ್ಸ್ ಮುಖಾಂತರ ಇಲ್ಲಿರುವ ಆಡಳಿತ ಪಕ್ಷಗಳಿಗೆ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಈ ಗಲ್ಫ್ ಕ್ರೈಸಿಸ್ ಏನಿದೆಯೋ, ಸೌದಿ ಅರೇಬಿಯಾದ ಈ ಕ್ರೈಸಿಸ್ ಏನಿದೆಯೋ, ರಿವರ್ಸ್ ಮೈಗ್ರೇಷನ್ ಅಂತ ನಾವು ಹೇಳ್ತೀವಿಯೋ, ಅದನ್ನು ಗಂಭೀರವಾಗಿ ಪರಿಗಣಿಸಿ ಅಲ್ಲಿ ಬಹಳಷ್ಟು ವರ್ಷಗಳು ದುಡಿದು ಹಿಂತಿರುಗಿ ಬರುವಂತಹ ಅಲ್ಲಿನ ವಲಸೆ ಕಾರ್ಮಿಕರಿಗೆ ಸೂಕ್ತವಾದಂತಹ ಸಹಾಯವನ್ನು ನೀಡಬೇಕು ಎಂದು ನಾವು ಈ ಮುಖಾಂತರ ಕೇಳಿಕೊಳ್ಳುತ್ತೇವೆ. ಮಾತ್ರವಲ್ಲ, ಅಲ್ಲಿ ಹೋಗಿ ಬಹಳಷ್ಟು ಮಂದಿ ವಿಶೇಷವಾದಂತಹ ಸ್ಕಿಲ್ ಅಥವಾ ನೈಪುಣ್ಯತೆಯನ್ನು ಗಳಿಸಿದವರು ಸಹ ಇದ್ದಾರೆ. ಅಲ್ಲಿ ವೆಲ್ಡರ್ ಆಗಿರಬಹುದು, ಪೇಂಟರ್ ಆಗಿರಬಹುದು, ಅಥವಾ ವಿವಿಧ ಇವನ್ ಮೆಡಿಕಲ್ ಕ್ಷೇತ್ರದಲ್ಲಿ ಆಗಿರಬಹುದು. ಅವರಿಗೆ ಸೂಕ್ತವಾದಂತಹ ಮಾರ್ಗದರ್ಶನ ಮತ್ತು ಅದಕ್ಕೆ ಪ್ರೇರಣೆ ನೀಡುವಂತಹ ವಲಯಗಳಲ್ಲಿ ಅವರಿಗೆ ಪ್ರಾತಿನಿಧ್ಯ ನೀಡಬೇಕು ಎಂದು ನಾವು ಈ ಮುಖಾಂತರ ಕೇಳ್ತಾ ಇದ್ದೇವೆ. ಅದೇ ರೀತಿ ಸರ್ಕಾರದ ವಿವಿಧ ಯೋಜನೆಗಳಿಗೆ ಯಾವುದೇ ಒಬ್ಬ ವ್ಯಕ್ತಿ ಅವನು 400 ದಿರ್ಹಮ್ ಸಂಪಾದಿಸಲಿ ಅಥವಾ 50,000 ದಿರ್ಹಮ್ ಸಂಪಾದಿಸಲಿ, ಅವರನ್ನೆಲ್ಲ ಒಂದೇ ಕ್ಯಾಟಗರಿಯಲ್ಲಿ ನೋಡುವಂತಹ ಒಂದು ವಿದ್ಯಮಾನ ಇಲ್ಲಿದೆ. ಅವರು ಹೊರದೇಶಕ್ಕೆ ಹೋಗಿದ್ದಾರೆ, ಅಲ್ಲಿ ಸಂಪಾದಿಸ್ತಾರೆ. ಬಹಳಷ್ಟು ಮಂದಿಗೆ ಆಧಾರ್ ಕಾರ್ಡ್ ಆಗಿರಬಹುದು, ಪಾನ್ ಕಾರ್ಡ್ ಆಗಿರಬಹುದು, ಅಥವಾ ಸರ್ಕಾರದಿಂದ ದೊರೆಯುವಂತಹ RTE ಆಗಿರಬಹುದು, ಈ ಎಲ್ಲ ಯೋಜನೆಗಳಲ್ಲಿ ಅವರು ಹೊರದೇಶಕ್ಕೆ ಹೋದ ಕೂಡಲೇ ಅವರಿಗೆ ಯಾವುದೇ ಅದರ ಅವಕಾಶವನ್ನು ನೀಡಲಾಗುವುದಿಲ್ಲ, ಅವರು ಹೊರದೇಶಕ್ಕೆ ಹೋಗಿದ್ದಾರೆ ಅಂತ. ಸೊ ಈ ಎಲ್ಲ ಕ್ಷೇತ್ರಗಳಿಗೆ ಸಹ ಅವರಿಗೆ ಸರ್ಕಾರವನ್ನು ಪರಿಗಣಿಸಬೇಕು. ವಿಶಿಷ್ಟ ಯಾರೆಲ್ಲ ತಳಮಟ್ಟದಲ್ಲಿ ಕೆಲಸ ಮಾಡ್ತಾರೋ, ಕೆಳಮಟ್ಟದಲ್ಲಿ ಅವರಿಗೆ ಈ ಅವಕಾಶವಿದೆಯೋ, ಸರ್ಕಾರದ ವಿವಿಧ ಯೋಜನೆಗಳೇನಿದೆಯೋ ತಳಮಟ್ಟಕ್ಕೆ ನೀಡುವಂತಹ
ಆ ಎಲ್ಲ ಯೋಜನೆಗಳಿಗೆ ಅವರನ್ನು ಪರಿಗಣಿಸಬೇಕು ಎಂದು ನಾವು ಈ ಮುಖಾಂತರ ಕೇಳಿಕೊಳ್ಳುತ್ತಾ ಇದ್ದೇವೆ. ಸೊ ಇದು ಜಸ್ಟ್ ಒಂದು 2-3 ವರ್ಷಗಳಿಂದ ಸ್ಟಾರ್ಟ್ ಆಗಿದೆ. ಇನ್ನು ಈ ವರ್ಷದಲ್ಲಿ, ಕನಿಷ್ಠ ಈ ವರ್ಷದಲ್ಲಿ ಅದು ಬಹಳ ಗಂಭೀರವಾಗಲಿದೆ. ಯಾಕೆಂದ್ರೆ ಬಹಳಷ್ಟು ಮಂದಿ ಈ ವರ್ಷ ದೊರೆತು ಬರಲಿದ್ದಾರೆ. ಇತ್ತೀಚೆಗೆ ಬಂದಂತಹ ವರದಿಯ ಪ್ರಕಾರ ಅದಕ್ಕೆ ಹೊಸದಾಗಿ ಸೌದೀಕರಣಕ್ಕೆ ಹೊಸದಾಗಿ 41 ಕ್ಷೇತ್ರಗಳನ್ನು ಸೌದಿ ಅರೇಬಿಯಾದ ಸರ್ಕಾರ ಸೇರ್ಪಡೆಗೊಳಿಸಿದೆ. ಈ ಮುಖಾಂತರ ಅಡ್ಮಿನಿಸ್ಟ್ರೇಷನ್, ಸೆಕ್ರೆಟರಿ, ಅಕೌಂಟೆಂಟ್ ಮುಂತಾದ ಸೂಪರ್ವೈಸರ್, ಟೆಕ್ನಿಕಲ್ ಸೂಪರ್ವೈಸರ್ ಏನಿದೆಯೋ ಈ ಎಲ್ಲ ಕ್ಷೇತ್ರವನ್ನು ಸಹ ಸೌದೀಕರಣಗೊಳಿಸಲಾಗಿದೆ. ಸೊ ಇದರಿಂದ ಬಹಳಷ್ಟು ಮಂದಿ 2019ರಲ್ಲಿ ಹಿಂತಿರುಗಿ ಬರಲಿದ್ದಾರೆ. ಈಗಾಗಲೇ ಅಲ್ಲಿ ಕುಟುಂಬ ಸಮೇತ ವಾಸಿಸುತ್ತಿರುವಂತಹ ಜನರಿಗೆ ಸರ್ಕಾರವು ಲೆವಿ ಅನ್ನು ಇಂಪ್ಲಿಮೆಂಟ್ ಮಾಡಿದ್ರಿಂದ ಬಹಳಷ್ಟು ಕುಟುಂಬಗಳು ಸಹ ಹಿಂತಿರುಗಿ ಬರ್ತಾ ಇದೆ. ಈ ರೀತಿ ಹಿಂತಿರುಗಿ ಬರುವಂತಹ ಕುಟುಂಬಗಳಿಗೆ ಇಲ್ಲಿನ ಸ್ಕೂಲ್ನಲ್ಲಿ ಅಪಾಯಿಂಟ್ಮೆಂಟ್ ಇದು ದಾಖಲಾತಿ ಮಾಡುವಾಗ ಅವರನ್ನು ಸಹ ಅಲ್ಲಿ ಸಹ NRI ಪರಿಗಣಿಸಲಾಗ್ತಾ ಇದೆ. ವಿಶಿಷ್ಟವಾಗಿ 10ರ ನಂತರ ಯಾರು ದಾಖಲಾತಿಯನ್ನು ನಿರೀಕ್ಷಿಸುತ್ತಾರೋ ಇಚ್ಛಿಸ್ತಾರೋ ಅವರಿಗೆ NRI ಪರಿಗಣಿಸಿ ಅವರಿಂದ ದೊಡ್ಡ ಮೊತ್ತ ಅಂತ ಫೀಸ್ ಅನ್ನು ನಿರೀಕ್ಷಿಸುತ್ತಾರೆ. ಸೊ ಈ ಬಗ್ಗೆಯೂ ಸರ್ಕಾರ ಮಧ್ಯಪ್ರವೇಶಿಸಿ ಅದನ್ನು ಸರಿಪಡಿಸುವಂತಹ ಕ್ರಮವನ್ನು ತೆಗೆದುಕೊಳ್ಳಬೇಕು ಎಂದು ನಾವು ಈ ಮುಖಾಂತರ ಹೇಳಿಕೊಳ್ತಾ ಇದ್ದೇವೆ. ಸೊ ಇದರಲ್ಲಿ ವಿಶಿಷ್ಟವಾಗಿ ನಮ್ಮ ಕರಾವಳಿಯ ಮಾಧ್ಯಮಗಳಿಗೆ ಅತಿ ದೊಡ್ಡ ಜವಾಬ್ದಾರಿ ಇದೆ ಎಂದು ನಾನು ಭಾವಿಸ್ತೇನೆ. ಯಾಕಂತ ಹೇಳಿದ್ರೆ ಇದು ಕಳೆದ 1 ವರ್ಷದಲ್ಲಿ ಬಹಳಷ್ಟು ಗಂಭೀರವಾಗಿ ಇದು ವ್ಯಾಪಿಸ್ತಾ ಉಂಟು. ಅಲ್ಲಿಂದ ಹಿಂದಿರುಗಿ ಬಂದಂತಹ ಜನರು ವ್ಯಾಪಕವಾಗಿ ಒಂದೇ ತರನಾದಂತಹ ಉದ್ಯೋಗವನ್ನು ಮಾಡ್ತಾ ಇದ್ದಾರೆ. ನಾವು ಇವಾಗ ಸ್ಟಡಿ ಮಾಡುವಂತ ಮಟ್ಟಿಗೆ ಮೀನು ವ್ಯಾಪಾರ ಮಾಡೋದಾದ್ರೆ ಅದೇ ಮೀನು ವ್ಯಾಪಾರ ಮಾಡ್ತಾ ಇದ್ದಾರೆ, ಯಾವುದಾದ್ರೂ ಗುಜರಿ ವ್ಯಾಪಾರ ಮಾಡೋದಾದ್ರೆ ಅದೇ ಗುಜರಿ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿ ಕಾಂಪಿಟೇಷನ್ ಕ್ರಿಯೇಟ್ ಆಗ್ತಾ ಉಂಟು. ಅದಕ್ಕೆ ಬೇಕಾದಂತಹ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ. ಮತ್ತೊಂದು ಗಂಭೀರವಾದಂತಹ ಸಮಸ್ಯೆ ಅಂತಂದ್ರೆ ಇಷ್ಟವರೆಗೆ ವಾರ್ಷಿಕವಾಗಿ ಒಂದು 5,000-10,000 ಮಂದಿ ಗಲ್ಫ್ಗೂ ಹೋಗುತ್ತಿದ್ರೆ ಇನ್ನು ಮುಂದೆ ಆ 10,000-15,000 ಮಂದಿ ಅವರು ಇಲ್ಲಿಯೇ ಇರಬೇಕಾಗ್ತದೆ. ಮಾತ್ರವಲ್ಲ, ಅಲ್ಲಿಂದ 5,000-10,000 ಮಂದಿ ಇಲ್ಲಿಗೆ ತಿರುಗಿ ಬರ್ಲಿಕ್ಕಿದ್ದಾರೆ. ಸೊ ಇಲ್ಲಿ ಡಬಲ್ ಉದ್ಯೋಗ ಸೃಷ್ಟಿ ಆಗ್ತಾ ಇತ್ತು. ಯಾವುದಾದ್ರೂ ವ್ಯಕ್ತಿ ಸೌದಿಗೆ ಹೋಗಿ ಒಂದು ಹೋಟೆಲ್ ತರದ 50 ಮಂದಿಗೆ ಅದರಿಂದ ಉದ್ಯೋಗ ಸೃಷ್ಟಿ ಆಗ್ತದೆ. ಇನ್ನು ಅಂತಹ ಅವಕಾಶಗಳು ಕಡಿಮೆಯಾಗುತ್ತಾ ಬರ್ತಾ ಇದೆ. ಸೊ ಅದರಿಂದ ಇದನ್ನು ಗಂಭೀರವಾಗಿ ಪರಿಗಣಿಸಿ ಸರ್ಕಾರವು ಸೂಕ್ತವಾದಂತಹ ಕ್ರಮವನ್ನು ತೆಗೆದುಕೊಳ್ಳಬೇಕೆಂದು ನಾವು ಈ ಮುಖಾಂತರ ಕೇಳಿಕೊಳ್ತಾ ಇದ್ದೇವೆ. ಒಂದು 1,500ಕ್ಕಿಂತ ಹೆಚ್ಚು ಕುಟುಂಬಗಳು ಹಿಂತಿರುಗಿ ಬಂದಿವೆ. ಕಳೆದ 3 ವರ್ಷ ಕುಟುಂಬದ ಎಕ್ಸಾಕ್ಟ್ ನಾವು ತೆಗೆಯಲಿಲ್ಲ. ಯಾಕಂತ ಹೇಳಿದ್ರೆ ಮತ್ತೊಂದು ದೊಡ್ಡ ದುರಂತ ಏನಂತ ಹೇಳಿದ್ರೆ ರಾಜ್ಯ ಸರ್ಕಾರದ ಬಳಿಯೂ ಸಹ ಸೂಕ್ತವಾದಂತಹ ಯಾವುದೇ ದಾಖಲೆಗಳಿಲ್ಲ. ಕನ್ನಡಿಗರು ಎಷ್ಟು ಮಂದಿ ವಿದೇಶದಲ್ಲಿ ದುಡಿಯುತ್ತಿದ್ದಾರೆ. ಇತ್ತೀಚೆಗೆ ಮಾತ್ರ ಸರ್ಕಾರ NRI ಕಾರ್ಡ್ ಇಶ್ಯೂ ಮಾಡುವಂತಹ ಒಂದು ವ್ಯವಸ್ಥೆ ಮಾಡ್ತಾ ಇದೆ. ಅದು ಸಹ ಎಲ್ಲರಿಗೂ ಸೂಕ್ತವಾದ ಸಮಯದಲ್ಲಿ ಸಿಗುತ್ತಾ ಇಲ್ಲ ಆ ಕಾರ್ಡ್. ಕೇರಳ ಸರ್ಕಾರದ ಮಟ್ಟಿಗೆ ಹೇಳುತ್ತಾರೆ, ಕೇರಳ ಸರ್ಕಾರ ಸಬ್ಸಿಡಿಯಲ್ಲಿ ಅಲ್ಲಿಂದ ಹಿಂದಿರುಗಿ ಬರುವಂತಹ ಜನರಿಗೆ ಕಾರು, ವಿವಿಧ ವಾಹನಗಳು ನೀಡ್ತಾ ಇದೆ. ಮಾತ್ರವಲ್ಲ, ಸಣ್ಣ ಮಟ್ಟದ ವ್ಯಾಪಾರ ಮಾಡುವವರಿಗೆ ಸೂಕ್ತವಾದಂತಹ ಸಬ್ಸಿಡೈಸ್ಗೆ ಲೋನ್ ಸಹ ಕೊಡ್ತಾ ಇದೆ. ಕೇರಳ ನೋರ್ಕಾ ಅಂತ ನೀವು ಕೇಳಿರ್ಬೋದು. ನೋರ್ಕಾ ಅಂತ ಒಂದು NRI ಇದಿದೆ ಕೇರಳ ಸರ್ಕಾರ. ನಮ್ಮ ರಾಜ್ಯ ಮಟ್ಟದಲ್ಲಿ ಇದೆ ಇದು ಕರ್ನಾಟಕ NRI ಫೋರಂ ಅಂತ. ಅದರಲ್ಲಿ ಯಾವುದೇ ಕಾರ್ಯಚಟುವಟಿಕೆ ನಡೆಯುತ್ತಾ ಇಲ್ಲ. ಇದರ ಮೊದಲ ಕಾಂಗ್ರೆಸ್ ಟರ್ಮಿನಲ್ಲಿ ಡಾಕ್ಟರ್ ಆರ್ತಿಕೃಷ್ಣ ಅವರು ಡೆಪ್ಯೂಟಿ ಚೇರ್ಮನ್ ಆಗಿದ್ರು. ಈಗ ತನ್ವೀರ್ ಅಹಮದ್ ಅವರನ್ನು ನೇಮಿಸಿದ್ದಾರೆ. ಅದೇ ಅವ್ರು ಇಷ್ಟವರೆಗೆ ಅವರಿಗೆ ಚಾರ್ಜ್ ಕೊಡಲಿಲ್ಲ. ಸೊ ಅದೊಂದು ರಾಜಕೀಯ ನಡೆಯುತ್ತಾ ಉಂಟು ಅದರಲ್ಲಿ ಸಹ. ಸೊ ಈ ಅದೊಂದು ಗಂಭೀರ ಸಮಸ್ಯೆ ಅಂತ ನಾವು ನಿಮ್ಮೊಂದಿಗೆ ಹೇಳ್ತಾ ಇರೋದು. ಸೊ ಇವನ್ ನಾವು ಕಳೆದ ಐ ಥಿಂಕ್ ಲಾಸ್ಟ್ ಮಾರ್ಚಲ್ಲಿ ಹೇಳಿರಬೇಕು, ರಾಜ್ಯದ ಇಲ್ಲಿನ ಉಸ್ತುವಾರಿ ಸಚಿವರಾದಂತಹ UT ಖಾದರ್ ಅವರು ಹೇಳಿಕೆ ನೀಡಿದ್ರು. ಇಲ್ಲಿ ಜಿಲ್ಲಾ ಕಚೇರಿಯಲ್ಲಿ ತಿರುಗಿ ಬರುವಂತಹ ಜನರನ್ನು ನೋಂದಾಯಿಸುವಂತಹ ಒಂದು ಆಫೀಸ್ ಅಂತ ತೆರೆದಿದ್ದೇವೆ. ಆಕ್ಚುಲಿ ಮುಖಾಂತರ ನಾನು ಅಲ್ಲಿ ಭೇಟಿ ಮಾಡಿ ನೋಡಿದೆ. ಅದು ನನಗೆ ನನ್ನ ಮಾಹಿತಿ ಪ್ರಕಾರ ಅಂತ ಒಂದು ಆಫೀಸ್ ನನ್ನ ಮಟ್ಟಿಗೆ ಗಮನಕ್ಕೆ ಬರಲಿಲ್ಲ ಆಕ್ಚುಲಿ. ಸೊ ಇದನ್ನು ಒಂದು ಗಂಭೀರವಾಗಿ ಸರ್ಕಾರ ಪರಿಗಣಿಸಬೇಕು ಎಂಬುದಾಗಿದೆ ನಮ್ಮ ನಾವು ಈ ರೀತಿಯಾದಂತಹ ಚರ್ಚೆಯವರೊಂದಿಗೆ ಮಾಡಿದ್ದೆವು. ಸೊ ನಾವು ಇವಾಗ ತನ್ವೀರ್ ಅಹಮದ್ ಅವರನ್ನು ಭೇಟಿಯಾಗಿ ವಿಷಯ ಮನವರಿಕೆ ಮಾಡಿದ್ದೇವೆ. ಅದರಲ್ಲಿ ನಾವು UT ಖಾದರ್ ಅವರನ್ನು ಭೇಟಿಯಾಗಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಇನ್ಶಾಲ್ಲ ಅದೇ ರೀತಿ ಸಾಧ್ಯವಾದರೆ ಕುಮಾರಸ್ವಾಮಿ ಅವರನ್ನು ಸಹ ಭೇಟಿಯಾಗಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಯಾಕಂದ್ರೆ ಇದು ಅಷ್ಟೊಂದು ಗಂಭೀರವಾಗಿ ಬಹಳಷ್ಟು ಮಂದಿ ತಿರುಗಿ ಬರ್ತಾ ಇದ್ದಾರೆ. ಅದರ ಪರಿಣಾಮ ಸಂಪೂರ್ಣವಾಗಿ ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ರಂಗಕ್ಕೆ ಬೀಳ್ತಾ ಉಂಟು. ಆಕ್ಚುಲಿ ನಮ್ಮ ಹತ್ರ ರೆಡಿ ಉಂಟು. ನಾವು ಇವಾಗ ರಾಜ್ಯ ಸರ್ಕಾರಕ್ಕೆ ಅಧಿಕಾರಿ ಕೊಡ್ಲಿಕ್ಕೆ, ಯಾಕಂದ್ರೆ ತಂದು ಚೇಂಜಸ್ ಮಾಡ್ಲಿಕ್ಕೆ ಉಂಟು. ಯಾಕಂದ್ರೆ ನಾವು ಈ ವರದಿ ರಿಪೋರ್ಟ್ ಪ್ರಿಪೇರ್ ಮಾಡಿದ ನಂತರ ಕೆಲವೊಂದು ಬದಲಾವಣೆಗಳಾಗಿದೆ. ಯಾಕಂದ್ರೆ ನಾನು ಹೇಳಿದಾಗೆ ಈ ಲಾಸ್ಟ್
ಡಿಸೆಂಬರ್ ತಿರ್ಗಾ 41 ಸೆಕ್ಟರ್ ಏನಿದೆಯೋ ಅದನ್ನು ಅವರು ಸೌದಿಯೇಷನ್ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಮೇನ್ ರೆಕಮೆಂಡೇಶನ್ಸ್ ಏನು ಕೊಟ್ಟಿದ್ದೀವಿ ವರದಿಯಲ್ಲಿ? ಇದರಲ್ಲಿ ನಾವು ಮೇನ್ ರೆಕಮೆಂಡೇಶನ್ ನೋರ್ಕಾ ಮಾದರಿಯಲ್ಲಿ ಏನು ಅವರಿಗೆ ಇದು ಮೇನ್ ರೆಕಮೆಂಡೇಶನ್ಸ್ ಡೇಟಾ ಬ್ಯಾಂಕ್ ಪ್ರಸಕ್ತ ಬಿಕ್ಕಟ್ಟಿನ ಪರಿಣಾಮಕ್ಕೊಳಗಾಗಿ ಅನಿವಾಸಿ ಕನ್ನಡಿಗರ ನಿಖರ ಮಾಹಿತಿಯನ್ನು ಸಂಗ್ರಹಿಸಲು ಆನ್ಲೈನ್ ದಾಖಲಾತಿ ವ್ಯವಸ್ಥೆ ಜಾರಿಗೊಳಿಸಬೇಕು. ಅನಿವಾಸಿ ಭಾರತೀಯ ಸ್ಥಾನಮಾನದಿಂದಾಗಿ ಅನಿವಾಸಿ ಭಾರತೀಯ ಹೆತ್ತವರ ಮಕ್ಕಳು ವೃತ್ತಿಪರ ಶಿಕ್ಷಣ ಪ್ರವೇಶಕ್ಕೆ ದುಬಾರಿ ಶುಲ್ಕ ಪಾವತಿಸಬೇಕಾಗಿದೆ. ಸರ್ಕಾರ ಈ ವಿಷಯವನ್ನು ಗಣನೆಗೆ ತೆಗೆದುಕೊಳ್ಳಬೇಕು. ಅನಿವಾಸಿ ಕನ್ನಡಿಗರ ಮಕ್ಕಳಿಗೆ ವೈದ್ಯಕೀಯ ಅಧ್ಯಯನ, ಇಂಜಿನಿಯರಿಂಗ್, ಇತರ ವೃತ್ತಿಪರ ಕೋರ್ಸುಗಳಲ್ಲಿ ಮೀಸಲಾತಿ ಇರಬೇಕು. 2019ರಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಅನಿವಾಸಿ ಕನ್ನಡಿಗರ ಕುಟುಂಬಗಳು ಸ್ವದೇಶಕ್ಕೆ ಹಿಂತಿರುಗುವ ಸಾಧ್ಯತೆ ಇರುವುದರಿಂದ ಈ ಅಂಶವು ತುಂಬಾ ಪ್ರಾಮುಖ್ಯತೆಯನ್ನು ಪಡೆದಿದೆ. ಶೈಕ್ಷಣಿಕ ಸಂಸ್ಥೆಗಳು ಅರ್ಹತೆ ಆಧಾರದ ಮೇಲೆ ದಾಖಲಾತಿ ನಡೆಸಬೇಕು. ವಾಸ್ತವ್ಯ ವಿವರಗಳಂತಹ ವಿಷಯಗಳನ್ನು ತೆಗೆದುಹಾಕಬೇಕು. ಪ್ರಸಕ್ತ ಶೈಕ್ಷಣಿಕ ವರ್ಷವು ಇನ್ನು ಹೆತ್ತವರ ಅನಿವಾಸಿ ಭಾರತೀಯ ಸ್ಥಾನಮಾನದಿಂದಾಗಿ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಸಾಲ ದೊರೆಯುತ್ತಿಲ್ಲ. ಇದನ್ನು ಸರ್ಕಾರ ಪರಿಗಣಿಸಿ. ಇದೊಂದು ಬಹಳ ಇಂಪಾರ್ಟೆಂಟ್ ವಿಷಯ. ಯಾಕಂದ್ರೆ ಇವನ್ RTE ಅಲ್ಲಿ ರೈಟ್ ಟು ಎಜುಕೇಶನ್ ಅಲ್ಲಿ ಸಹ ಗಲ್ಫ್ನಲ್ಲಿರುವಂತಹ ಜನರು ಅದಕ್ಕೆ ಅಪ್ಲೈ ಮಾಡಿದ್ರೆ ಅವರು ವಿದೇಶ NRI ಅಂತ ಹೇಳಿ ಅವರಿಗೆ ಅವಕಾಶ ನೀಡ್ತಾ ಇಲ್ಲ ಸರ್ಕಾರ. ಇನ್ನು ಉದ್ಯೋಗ ಸೃಷ್ಟಿ ಮತ್ತು ಸ್ವಯಂ ಉದ್ಯೋಗ, ಗಲ್ಫ್ನಿಂದ ಹಿಂದಿರುಗುವವರಿಗೆ ಸ್ವಯಂ ಉದ್ಯೋಗ ಯೋಜನೆಗೆ ಸಹಾಯ ನೀಡುವುದು. ಸೌದಿ ಅರೇಬಿಯಾದಲ್ಲಿ ಚಾಲಕ ವೃತ್ತಿಯಲ್ಲಿದ್ದು ಊರಿಗೆ ಮರಳುವ ಅನಿವಾಸಿಗರಿಗೆ ಕರ್ನಾಟಕ ಸರ್ಕಾರವು ತನ್ನ ಸಾರಿಗೆ ಸಂಸ್ಥೆಗಳ ಉದ್ಯೋಗಗಳಿಗೆ ಮೀಸಲಾತಿ ನೀಡಬೇಕು. ಯಾಕಂತ ಹೇಳಿದ್ರೆ ನಾವು ಇದನ್ನು ಸ್ಟ್ರೆಸ್ ಮಾಡ್ತಾ ಇದ್ದೀವಿ. ನಮಗೆ ಗೊತ್ತುಂಟು ಇಲ್ಲಿ ನಿರುದ್ಯೋಗ ಸಮಸ್ಯೆ ಇದೆ ಅಂತ ಹೇಳಿ. ಅವರೇ ಅಲ್ಲಿ ಹೋಗಿ ದುಡಿದ ನಂತರ ಬಹಳಷ್ಟು ಕಷ್ಟಪಟ್ಟು ಅವರದೇ ಆದಂತಹ ಕೊಡುಗೆಯನ್ನು ಈ ರಾಜ್ಯಕ್ಕೆ ಅವರು ನೀಡಿದ್ದಾರೆ. ನೀವು ಒಂದು ವಿಧದಲ್ಲಿ ನೋಡೋದಾದ್ರೆ ಇಲ್ಲಿ ತಲೆ ಎತ್ತಿರುವಂತಹ ಬಹಳಷ್ಟು ಶೈಕ್ಷಣಿಕ ಸಂಸ್ಥೆಗಳು ಇವನ್ ಮಡಿಕೇರಿಯಿಂದ ಕುಂದಾಪುರದವರೆಗೆ, ಎಸ್ಪೆಷಲಿ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ನಮ್ಮ ಈ ಪ್ರದೇಶದಲ್ಲಾಗಿದೆ. ಅದು ಎಲ್ಲ ಸಮುದಾಯಗಳಿಗೆ ಸಂಬಂಧಪಟ್ಟಂತಹ ಸೇರಿದೆ. ಬಹಳಷ್ಟು ಶಿಕ್ಷಣ ಸಂಸ್ಥೆಗಳು ಕೇವಲ ಸೌದಿ ಅರೇಬಿಯಾ ಮತ್ತು ಗಲ್ಫ್ ರಾಷ್ಟ್ರಗಳ ಹಣದಿಂದ ಅಸ್ತಿತ್ವಕ್ಕೆ ಬಂದಂತಹ ಸಂಸ್ಥೆಗಳು, ಬಹಳಷ್ಟು ಸಂಸ್ಥೆಗಳಿವೆ. ನೀವು ಮಡಿಕೇರಿಯಿಂದ ಕುಂದಾಪುರವರೆಗೆ ಅಧ್ಯಯನವನ್ನು ಮಾಡಿದರೆ ಸೊ ಆ ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೆ ಮುಂದೆ ಬರಲಿರುವಂತಹ ದಿನಗಳಲ್ಲಿ ಬಹಳಷ್ಟು ಗಂಭೀರ ಪರಿಣಾಮವನ್ನು ಬೀರಲಿದೆ. ನಿಮ್ಗೆ ಗೊತ್ತುಂಟು ಇಲ್ಲಿನ ರಿಯಲ್ ಎಸ್ಟೇಟ್ ವ್ಯವಸ್ಥೆ 2008 ವಿಶ್ವಾದ್ಯಂತ ರಿಯಲ್ ಎಸ್ಟೇಟ್ ಕಂಪ್ಲೀಟ್ ಕೊಲ್ಯಾಪ್ಸ್ ಆಗಿತ್ತು. ಆದರೆ ಮಂಗಳೂರಿಗೆ ಅಷ್ಟೊಂದು ದೊಡ್ಡ ಬಿಟ್ಟಿರಲಿಲ್ಲ. ಯಾಕೆಂತ ಹೇಳಿದ್ರೆ ಅದು ಗಲ್ಫ್ನ ಪೀಕ್ ಟೈಮ್ ಆಗಿತ್ತು. 2005 to 2015 ಗಲ್ಫ್ನ ಪೀಕ್ ಟೈಮ್ ಆಗಿತ್ತು. ಅಲ್ಲಿನ ಹಣದ ಇನ್ಫ್ಲೋದಿಂದಾಗಿ ಆ ಪರಿಣಾಮ ಇಲ್ಲಿ ಬೀರಿರಲಿಲ್ಲ. ಸೊ ಈ ಎಲ್ಲ ಕೊಡುಗೆಯನ್ನು ಈ NRI ಸೌದಿ ಅರೇಬಿಯಾದಲ್ಲಿರುವಂತಹ NRIಗಳು ಈ ರಾಜ್ಯಕ್ಕೆ ನೀಡಿದ್ದಾರೆ. ಅದಕ್ಕಾಗಿ ನಾವು ಇಷ್ಟೊಂದು ಸ್ಟ್ರೆಸ್ ಮಾಡಿ ಅವರಿಗೆ ಒಂದು ಅವಕಾಶವನ್ನು ನೀಡಬೇಕೆಂದು ನಾವು ಈ ಮೂಲಕ ಹೇಳ್ತಾ ಇದ್ದೇವೆ. ಅದೇ ರೀತಿ ಸರ್ಕಾರಿ ದಾಖಲೆಗಳು, ಈ ಆಧಾರ್ ಕಾರ್ಡ್, ಕೆಲವೊಂದು ಜನರು ಬಹಳ ಶಾರ್ಟ್ ವೆಕೇಶನ್ ಅಲ್ಲಿ ಬರ್ತಾರೆ, ಅವರಿಗೆ ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಇನ್ನಿತರ ಕಾರ್ಡ್ಗಳನ್ನು ಮಾಡಲಿಕ್ಕಿದೆಯೋ ಆ ಸಮಯದಲ್ಲಿ ವಿಶೇಷವಾಗಿ ಸಹಕರಿಸಬೇಕು ಎಂದು ನಾವು ಈ ಮೂಲಕ ಕೇಳಿಕೊಳ್ತಾ ಇದ್ದೇವೆ. ಇನ್ನು ಸರ್ಕಾರದ ಅದೇ NRI ಫೋರಂನಲ್ಲಿ ಒಂದು ನಮ್ಮ ಊರು ನಮ್ಮ ನಾಡು ಎಂಬ ಒಂದು ಯೋಜನೆ ಇದೆ. ಈ ಯೋಜನೆಯಡಿ ವಿದೇಶದಿಂದ ಹಣ ಕಳಿಸುವಾಗ ಆ ಒಂದು ಸಿಸ್ಟಮ್ ಏನಿದೆಯೋ ಅದನ್ನು ಸರಳಗೊಳಿಸುವಂತಹ ವ್ಯವಸ್ಥೆಯನ್ನು ರಾಜ್ಯ ಸರ್ಕಾರ ಮಾಡಬೇಕು ಎಂದು ನಾವು ಈ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಕೇಳಿಕೊಳ್ತಾ ಇದ್ದೇವೆ. ಇನ್ನು ಜಿಲ್ಲಾ ಮಟ್ಟದಲ್ಲಿ ಅನಿವಾಸಿ ಭಾರತೀಯರ ಕಲ್ಯಾಣ ಕಲ್ಯಾಣ ಕೇಂದ್ರಗಳನ್ನು ಸ್ಥಾಪಿಸಬೇಕು ಎಂದು ನಾವು ಕೇಳಿಕೊಳ್ತೇವೆ. ಯಾಕೆಂತ ಹೇಳಿದ್ರೆ ಉಂಟಲ್ಲ, ಇಲ್ಲಿಂದ ಬಹಳಷ್ಟು ಮಂದಿ ಅಲ್ಲಿಗೆ ಹೋಗಿ ವಂಚನೆಗೊಳಗಾಗ್ತಾರೆ. ಸೊ ಆದ್ದರಿಂದ ಅಂತ ಒಂದು ಕಾರ್ಯವನ್ನು ಮಾಡಬೇಕು ಅಂತ ನಾವು ಕೇಳಿಕೊಳ್ತಾ ಇದ್ದೇವೆ. ಸೊ ಸ್ಪೆಷಲಿ ನಿಮ್ಮೊಂದಿಗೆ ನಮ್ಮ ಒಂದು ಕಲೆ ವಿನಂತಿ ಹೇಳಿದ್ರೆ ಈ ಸಮಸ್ಯೆ ಏನಿದೆಯೋ ಗಲ್ಫ್ ಕನ್ನಡಿಗರ ಈ ಸಮಸ್ಯೆ ಅದನ್ನು ಗಂಭೀರವಾಗಿ ಪರಿಗಣಿಸಿ ತಮ್ಮದೇ ಆದಂತಹ ರೀತಿಯಲ್ಲಿ ಅದನ್ನು ಅಧ್ಯಯನ ಮಾಡಿ ರಾಜ್ಯ ಸರ್ಕಾರದ ಗಮನಕ್ಕೆ ತರಬೇಕು ಎಂದು ಈ ಮುಖಾಂತರ ನಾವು ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ.